ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ಸ್ವಸ್ತಿ ಶ್ರೀ ಪರಾಭವನಾಮ ಸಂವತ್ಸರಸ್ಯ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಶುಕ್ಲಪಕ್ಷೆ ಗುರುವಾಸರೆ ಅಮಾಯಾನ್ ತಿಥೌ. ಉಪರಿ ಶ್ರೀ ಪರಾಭವನಾಮ ಸಂವತ್ಸರದ ಚೈತ್ರ ಮಾಸ ಶುಕ್ಲ ಪ್ರತಿಪದೋ 56 ಗಳಿಗೆ 40 ವಿಗಳಿಗೆ, ಅಮಾವಾಸ್ಯೆ 2 ಗಳಿಗೆ 29 ವಿಗಳಿಗೆ, ಉಪರಿ ಪ್ರತಿಪದೋ 56 ಗಳಿಗೆ 40 ವಿಗಳಿಗೆ, ಉತ್ತರಾಭಾದ್ರ ನಕ್ಷತ್ರ 55 ಗಳಿಗೆ 48 ವಿಗಳಿಗೆ, ಶುಕ್ಲನಾಮಯೋಗ 48 ಗಳಿಗೆ 47 ವಿಗಳಿಗೆ, ನಾಗವಾನ್ ಸರ್ಪ 56 ಗಳಿಗೆ, ಉಪರಿ ಕಿಮಸ್ತುಗ್ನ 28 ಗಳಿಗೆ 20 ವಿಗಳಿಗೆ, ವಿಷ 20 ಗಳಿಗೆ 26 ವಿಗಳಿಗೆ, ಅಮೃತ 49 ಗಳಿಗೆ 48 ವಿಗಳಿಗೆ, ಚಾಂದ್ರವತ್ಸರಾರಂಭ. ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಒಳ್ಳೆಯ ಮಳೆಯಾಗುತ್ತದೆ. ರೋಗ ಬಾಧೆಯು ಉಂಟಾಗುತ್ತದೆ. ಸಿದ್ಧಾರ್ಥಿ ಸಂವತ್ಸರ ಫಲಂ. ಸಿದ್ಧಾರ್ಥಿ ಸಂವತ್ಸರದಲ್ಲಿ ರಾಜರು ಪ್ರಜೆಗಳು ವೈರವಿಲ್ಲದವರಾಗಿ ಸುಖಿಗಳು ಆಗಿರುತ್ತಾರೆ. ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ. ಪದಾರ್ಥಗಳಿಗೆ ಬೆಲೆಯು ಹೆಚ್ಚಾಗಿಯೇ ಇರುತ್ತದೆ. ಸುವೃಷ್ಟಿಯು ಉಂಟಾಗುತ್ತದೆ. ಪೌಷಾಬ್ಧ ಫಲಂ. ಪೌಷಾಬ್ಧದಲ್ಲಿ ರಾಜರು ಧೈರ್ಯಹೀನರಾಗಿ ಪ್ರಜೆಗಳಲ್ಲಿ ಪ್ರೀತಿಯನ್ನಿಟ್ಟು ಸತ್ಕರ್ಮ ನಿರತರಾಗಿರುತ್ತಾರೆ. ಎಲ್ಲ ವಿಧವಾದ ರೋಗಬಾಧೆಯೂ ಇರುತ್ತದೆ. ಆದಾಗ್ಯೂ ಜನರೆಲ್ಲರೂ ಸೌಖ್ಯವನ್ನು ಹೊಂದುತ್ತಾರೆ. ಗುರೋಃ ರಾಜತ್ವ ಫಲಂ. ಗುರುವು ರಾಜನಾಗಿ ಇರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿಯೂ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವವರಾಗಿಯೂ ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ. ಗುರುವು ರಾಜನಾಗಿ ಇರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿಯೂ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವವರಾಗಿಯೂ ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುವವರು ಆಗಿರುತ್ತಾರೆ. ಪ್ರಜೆಗಳು ಆರೋಗ್ಯದಿಂದ ಇರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ. ಕುಜಸ್ಯ ಮಂತ್ರಿತ್ವ ಫಲಂ. ಕುಜನು ಮಂತ್ರಿ ಆಗಿರುವುದರಿಂದ ಪೈರು ಪಚ್ಚೆಗಳು ಒಣಗಿ ಹೋಗಿ ಅಗ್ನಿಭಯವು ಜಲೋಪದ್ರವವು ಸುಂಟರಗಾಳಿ ಬಡಿತವು ರೋಗಪೀಡೆಯು ಉಂಟಾಗುತ್ತದೆ. ಚಂದ್ರನು ಸೇನಾಧಿಪತಿಯಾಗಿರಲಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ. ಧಾನ್ಯಗಳಿಗೆ ಬೆಲೆ ಕಡಿಮೆ. ಜನರು ಸುಖಿಗಳಾಗಿರುತ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತದೆ. ಶುಕ್ರನು ಸಸ್ಯಾಧಿಪತಿಯಾಗಿರುವುದರಿಂದ ಕುಷ್ಕಿ, ತರಿ ಮತ್ತು ಬಾಗಾಯತು ಫಸಲುಗಳು ಚೆನ್ನಾಗಿ ಆಗುತ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲು ಬೆಳೆಯುತ್ತದೆ. ಬುಧಸ್ಯ ಧಾನ್ಯಾದಿತ್ವ ಫಲಂ. ಬುಧನು ಧಾನ್ಯಾಧಿಪತಿ ಆಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮಭೀತಿಯು ಉಂಟಾಗುತ್ತದೆ. ಚಂದ್ರಸ್ಯ ಅರ್ಘಾದಿತ್ವ ಫಲಂ. ಚಂದ್ರನು ಅರ್ಘಾಧಿಪತಿಯಾಗಿರುವುದರಾಗಿ ಸುವೃಷ್ಟಿಯು ಸಸ್ಯವೃದ್ಧಿಯು ಉಂಟಾಗುತ್ತದೆ. ಪದಾರ್ಥಗಳಿಗೆ ಬೆಲೆ ಕಡಿಮೆ ಉಂಟಾಗುತ್ತದೆ. ಚಂದ್ರನು ಮೇಘಾಧಿಪತಿ ಆಗಿರಲಾಗಿ ದೇಶದಲ್ಲಿ ಸುವೃಷ್ಟಿ ಉಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ರವೇ ರಸಾಧಿಪತ್ವ ಫಲಂ. ರವಿಯು ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆಯು ಕಡಿಮೆಯಾಗುತ್ತದೆ.
ಗುರೋಃ ನೀರಸಾಧಿಪತ್ವ ಫಲಂ. ಗುರುವು ನೀರಸಾಧಿಪತಿ ಆಗಿರುವುದರಿಂದ ಹಳದಿ ಬಣ್ಣದ ಪದಾರ್ಥಗಳಿಗೋ ವಸ್ತ್ರಗಳಿಗೋ ಬೆಲೆ ಕಡಿಮೆ ಆಗುತ್ತದೆ. ಕೃಷ್ಣಸ್ಯ ಪಶುನಾಯಕತ್ವ ಫಲಂ. ಕೃಷ್ಣನು ಪಶುನಾಯಕನು ಆಗಿರುವುದರಿಂದ ಪಶುಗಳಿಗೆ ವೃದ್ಧಿಯು ಸುಭಿಕ್ಷವು ಉಂಟಾಗುತ್ತದೆ. ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತದೆ. ಕಂದಾಯದ ಸಂಖ್ಯೆಯು ಹೆಚ್ಚಿದಷ್ಟು ಫಲ ಹೆಚ್ಚು. ಬೆಸನಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೇ ಕಂದಾಯವು ಸೊನ್ನೆಯಾದರೆ ರೋಗ ಭಯ, ಎರಡನೆಯದು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ, ಮೂರು ಸೊನ್ನೆಯಾದರೆ ಮಹಾ ಕಷ್ಟ. ಮೊದಲನೇ ಕಂದಾಯವು ಚೈತ್ರಾದಿ 5 ತಿಂಗಳು, ಎರಡನೇ ಕಂದಾಯವು ಶ್ರಾವಣ ಮೊದಲು 4 ತಿಂಗಳು, ಮೂರನೇ ಕಂದಾಯವು ಮಾರ್ಗಶೀರ್ಷ ಮೊದಲು 4 ತಿಂಗಳು ಫಲವನ್ನು ಕೊಡುತ್ತದೆ. ಈ ವರ್ಷ ದ್ರೋಣ ನಾಮಕ ಮೇಘವು ಮೇರುಗೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ನಿರಂತರವಾದ ಮಳೆಯನ್ನು ಸುರಿಸುತ್ತದೆ. ಮಳೆ 4 ಕೊಳಗ, ಗಾಳಿ 1 ಕೊಳಗ. ಕೊಳಗವು 60 ಗಾವದ ವಿಸ್ತೀರ್ಣವುಳ್ಳವದ್ದಾಗಿಯೋ 100 ಗಾತ್ರದ ಎತ್ತರವುಳ್ಳದ್ದಾಗಿಯೂ ಇರುತ್ತದೆ. ಮಳೆಯ ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತಗಳಲ್ಲೂ, ಉಳಿದ 4 ಭಾಗ ಭೂಮಿಯ ಮೇಲೂ ಬೀಳುತ್ತದೆ. ಈ ವರ್ಷ ಚೈತ್ರ ಕೃಷ್ಣ ದ್ವಾದಶಿ ಮಂಗಳವಾರ ಹಗಲು ರವಿಯು ನಿರಯಣ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದ ಪದಾರ್ಥಗಳಿಗೆ ಬೆಲೆ ಕಡಿಮೆ, ಯುದ್ಧ ಭಯ. ಈ ವರ್ಷ ನಿಜ ಜ್ಯೇಷ್ಠ ಶುಕ್ಲ ಅಷ್ಟಮಿ ಸೋಮವಾರ ರಾತ್ರಿ ರವಿಯು ಆರ್ದ್ರ ನಕ್ಷತ್ರ ಪ್ರವೇಶಿಸುವುದರಿಂದ ಸಸ್ಯವೃದ್ಧಿ, ಕ್ಷೇಮ ಮತ್ತು ಸುಭಿಕ್ಷ ಉಂಟಾಗುತ್ತದೆ. ತಾರೀಖು 22/6/2026 3 ದಿನಗಳ ಕಾಲ ಭೂಮಿಗೆ ರಜೋತ್ಪತ್ತಿ ಉಂಟಾಗುವುದರಿಂದ ಆ ದಿನಗಳಲ್ಲಿ ಭೂಮಿಯಲ್ಲಿ ಬಿತ್ತನೆ ಕೆಲಸವನ್ನು ಮಾಡಬಾರದು. ಈ ವರ್ಷ ಜ್ಯೇಷ್ಠ ಶುಕ್ಲ ಪ್ರಥಮ ಮಂಗಳವಾರ ಬಂದಿರುವುದರಿಂದ ದುರ್ಭಿಕ್ಷ, ವ್ಯಾಧಿ ಪೀಡೆ, ರಾಜರುಗಳಲ್ಲಿ ಪರಸ್ಪರ ಕ್ರೋಧ ಮತ್ತು ಯುದ್ಧ ಭೀತಿ, ಹಳ್ಳಿ ಪಟ್ಟಣ ಮತ್ತು ಕಾಡುಗಳಲ್ಲಿ ಅಗ್ನಿಬಾಧೆ ಉಂಟಾಗುತ್ತದೆ. ಆಷಾಢ ಶುಕ್ಲ ಪಕ್ಷದಲ್ಲಿ ನವಮಿ ತಿಥಿಯು ಸ್ವಾತಿ ನಕ್ಷತ್ರದಿಂದ ಕೂಡಿ ಇರುವುದರಿಂದ ಎಲ್ಲಾ ಕಡೆಗಳಲ್ಲೂ ಅತಿಯಾಗಿ ಗಾಳಿ ಬೀಸುವುದರಿಂದ ಆ ಕಾಲದಲ್ಲಿ ಭೂಮಿಯಲ್ಲಿ ಬೀಜವನ್ನು ಬಿತ್ತಬಾರದು. ಆಷಾಢ ಕೃಷ್ಣ ದ್ವಾದಶಿ ತಿಥಿಯು ರೋಹಿಣಿ ನಕ್ಷತ್ರಯುಕ್ತವಾಗಿರುವುದರಿಂದ ಎಲ್ಲಾ ಸಸ್ಯಗಳು ಸಮೃದ್ಧಿ ಹೊಂದುತ್ತವೆ. ಮಕರ ಸಂಕ್ರಾಂತಿ ಫಲಂ. ಪೌಷ ಶುಕ್ಲ ಷಷ್ಠಿ ಗುರುವಾಸರೆ 14/1/2027 ಘಟಿ 50. ಆಷಾಢ ಕೃಷ್ಣ ದಶಮಿ ತಿಥಿಯು ರೋಹಿಣಿ ನಕ್ಷತ್ರಯುಕ್ತವಾಗಿ ಇರುವುದರಿಂದ ಎಲ್ಲ ಸಸ್ಯಗಳು ಸಮೃದ್ಧಿ ಹೊಂದುತ್ತವೆ. ಮಕರ ಸಂಕ್ರಾಂತಿ ಫಲ. ಈ ವರ್ಷ ಪೌಷ ಶುಕ್ಲ ಷಷ್ಠಿ ಗುರುವಾರ ದಿನಾಂಕ 14/1/2027 ಘಟಿ 50:30 ಸಮಯದಲ್ಲಿ ಉತ್ತರಾಭಾದ್ರ ನಕ್ಷತ್ರ, ಪರಿಘನಾಮ ಯೋಗ, ತೈತುಲಕರಣ, ವೃಶ್ಚಿಕ ಲಗ್ನದಲ್ಲಿ ರವಿಯು ನಿರಯಣ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಸಂಕ್ರಾಂತಿ ಪುರುಷನ ಹೆಸರು ಮಂದ. ಫಲ ಬ್ರಾಹ್ಮಣರಿಗೆ ಪೀಡೆ, ವಾರಫಲ ಸಸ್ಯವೃದ್ಧಿ, ಧಾನ್ಯ ಭತ್ತ, ಪಕ್ಷಫಲ ಸುಭಿಕ್ಷ, ಕಾಲಫಲ ಪಶು ಸೌಖ್ಯ, ನಟರಿಗೆ ತೊಂದರೆ, ಲಗ್ನಫಲ ಪಶ್ಚಿಮ ದಿಗ್ದೃಷ್ಟಿ, ವಾಯವ್ಯ ದಿಗ್ಗಮನ ಫಲ ಆ ದಿಕ್ಕಿನಲ್ಲಿ ಇರುವವರಿಗೆ ಪೀಡೆಯೋ. ತಿಥಿಫಲ ಸುಭಿಕ್ಷ, ನಕ್ಷತ್ರ ಫಲ ಸುಲೋಚನ ದೃಷ್ಟಿ, ಫಲ ಬೆಲೆ ಹೆಚ್ಚು, ಭರಣ್ಯಾದಿ 6ನೇ ಮಂಡಲ ಫಲ ಕ್ಷೇಮ ಸುಭಿಕ್ಷ, ಯೋಗಫಲ ಸುಭಿಕ್ಷ, ಕರಣಫಲ ಲೋಲಚೇಷ್ಟೆ, ಕೃಷ್ಣವೇಣಿ ನದಿಯಲ್ಲಿ ಸ್ನಾನ, ಕಪ್ಪು ಬಟ್ಟೆ ಆಚ್ಛಾದನ, ಗೋರೋಜನ ಲೇಪನ, ಕಡಲೆ ಅಕ್ಷತೆ, ಕನ್ನೈದಿಲೆ ಪುಷ್ಪ, ವಿದ್ರುಮಭೂಷಣ, ಬೆಳ್ಳಿ ಆಭರಣ, ಚಿನ್ನದ ಪಾತ್ರೆಯಲ್ಲಿ ಶಾಕಾನ್ನ ಆಹಾರ, ಎಮ್ಮೆ ವಾಹನ, ಒಂಟೆ ಉಪವಾಹನ. ಫಲ ವ್ಯಾಧಿ ಭಯ, ವಜ್ರಾಯುಧ, ಕಂಬಳಿ ಬಹಿರಂಬರ, ಮಲಗಿರುವ ಅವಸ್ಥೆ. ಫಲ ವ್ಯಾಧಿ ವಾಯುವ್ಯ ದಿಗ್ಜನನ. ಫಲ ವೈಶ್ಯರಿಗೆ ತೊಂದರೆ, ಬ್ರಾಹ್ಮಣ ಜಾತಿ, ತಾಳೆಹಣ್ಣು, ವಯಸ್ಸಿನಲ್ಲಿ ತೀವ್ರಗ, ಹಿಡಿದಿರುವುದು ನವಿಲುಗರಿ ಛತ್ರೆ.
ಓಂ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಸ್ವಸ್ತಿ.